ಸೊ ಈ ಸಿನಿಮಾದಲ್ಲಿ 25 ಸಾಂಗ್ಸ್ಗಳಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ 25 ಸಾಂಗ್ಸ್ಗಳು ಅನ್ನೋದಕ್ಕಿಂತ ಸೊ ಎಕ್ಸಾಂಪಲ್ ಆಗಿ ಮುಂಗಾರು ಮಳೆ ಸಿನಿಮಾ ಬಂದಿತ್ತು. ಸೊ ಅದೇ ರೀತಿಯಾದ ಮುಂಗಾರು ಮಳೆ ಸಿನಿಮಾ ಮತ್ತೆ ತೆಗೆದ್ರು ಕೂಡ ಜನ ಥಿಯೇಟ್ರಿಗೆ ಹೋಗಿ ಯಾರು ಸಿನಿಮಾ ನೋಡಲ್ಲ. ಹಂಸಲೇಖ ಸರ್ರು ಮತ್ತು ರವಿ ಸರ್ರು ಸೊ ಇಬ್ಬರು ಒಂದು ಕಾಂಬಿನೇಷನ್ ಮೆಗಾ ಹಿಟ್ಟನ್ನು ಕೊಟ್ಟಂಥ ಸಿನಿಮಾಗಳು ತುಂಬಾ ಇದೆ ಕನ್ನಡ ಇಂಡಸ್ಟ್ರಿ. ಪ್ರೇಮಲೋಕದಿಂದ ಬಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಸೊ ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಸೊ ಪ್ರೇಮಲೋಕ 2 ಸಿನಿಮಾ ಸೊ ಇದೇ ಮೇ 30ಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ರವಿ ಸರ್ ಕೂಡ ಹೇಳಿದ್ದಾರೆ, ಎಲ್ಲರೂ ಗೊತ್ತಿರೋಂಥ ವಿಚಾರ. ಸೊ ಸಿನಿಮಾದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಮಾತಾಡಬೇಕು. ಪ್ರೇಮಲೋಕ 2 ಸಿನಿಮಾ ಹೇಗಿರುತ್ತೆ, ಹೇಗೆ ಬರಬಹುದು, ಹೇಗೆಲ್ಲ ಮಾಡಿದ್ರೆ ಚೆನ್ನಾಗಿ, ಸೊ ಇದ್ರ ಬಗ್ಗೆ ಮಾತಾಡ್ತೀನಿ, ನನಗೆ ಅನ್ಸಿದ್ದನ್ನು ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ಕಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಮೊದಲನೇದಾಗಿ ಪ್ರೇಮಲೋಕ ಸಿನಿಮಾ ಅನ್ನುವಂಥದ್ದು ರವಿ ಸರ್ ಅವರ ಒಂದು ಫೇವ್ರೆಟ್ ಸಿನಿಮಾ. ಯಾಕೆಂದರೆ ಅಷ್ಟರ ಮಟ್ಟಿಗೆ ದಾಖಲೆಯನ್ನು ಮುರಿದಂಥ ಸಿನಿಮಾ, ಅಷ್ಟರ ಮಟ್ಟಿಗೆ ಹಿಟ್ ಕೊಟ್ಟಂಥ ಸಿನಿಮಾ ಅವರ ಒಂದು ಕೆರಿಯರಲ್ಲಿ, ಅವರ ಒಂದು ಡೈರೆಕ್ಷನ್ನಲ್ಲಿ. ಹಂಸಲೇಖ ಸರ್ರು ಮತ್ತು ರವಿ ಸರ್ರು ಸೊ ಇಬ್ಬರು ಒಂದು ಕಾಂಬಿನೇಷನ್ ಮೆಗಾ ಹಿಟ್ಟನ್ನು ಕೊಟ್ಟಂಥ ಸಿನಿಮಾಗಳು ತುಂಬಾ ಇದೆ ಕನ್ನಡ ಇಂಡಸ್ಟ್ರಿಯಲ್ಲಿ. ಬಟ್ ಅದರಲ್ಲಿ ಪ್ರೇಮಲೋಕ ಇಸ್ ದ ಸ್ಪೆಷಲ್ ಮೂವಿ ಆಫ್ ರವಿಚಂದ್ರನ್ ಸರ್ ಅಂತಲೇ ಹೇಳ್ಬೋದು. ಸೊ ಪ್ರೇಮಲೋಕ ಸಿನಿಮಾದ ಬಗ್ಗೆ ಯಾವುದೇ ಒಂದು ಸ್ಟೇಜ್ ಮೇಲೆ ಹೋದ್ರು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಹೋದ್ರು ಕೂಡ ರವಿ ಸರ್ ಪ್ರೇಮಲೋಕ ಸಿನಿಮಾ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಮಾತಾಡ್ತಿದ್ರು ಇಷ್ಟು ದಿನ. ಬಟ್ ಅದು ಆಗ್ತಿದ್ದಾಗೇ ಪ್ರೇಮಲೋಕ 2 ಸಿನಿಮಾ ಮಾಡ್ತೀನಿ ಅನ್ನುವಂಥದ್ದು ಕೂಡ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಸೊ ಒಂದು ರೀಸೆಂಟಾಗಿ ನಡೆದಂಥ ಒಂದು ಇವೆಂಟಲ್ಲಿ ಕೂಡ ಹೇಳಿದ್ದಾರೆ, ಸೊ ಮೇ 30ರಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಮನೋರಂಜನ್ ಮತ್ತು ವಿಕ್ರಮ್ ಇಬ್ಬರು ಕೂಡ ಇರ್ತಾರೆ, ಸೊ ನಾನು ತಂದೆ ರೋಲ್ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಸಿನಿಮಾದ ಬಗ್ಗೆ ನನ್ನ ಒಂದು ಅನಿಸಿಕೆ, ಒಂದು ಅಭಿಪ್ರಾಯ ತಿಳಿಸೋದಾಯಿತು, ಏನು ಕತೆ ಅನ್ನೋದಾಯಿತು. ಅಂದರೆ ಲಾಸ್ಟು ರವಿ ಸರ್ ಒಂದು ಡೈರೆಕ್ಷನಲ್ಲಿ ಬಂದಂಥ ಸಿನಿಮಾನೇ ರವಿ ಬೋಪಣ್ಣ. ಸೊ ಆ ಸಿನಿಮಾದ ಬಗ್ಗೆ ತುಂಬ ಡಿಸಪಾಯಿಂಟ್ ಆಗಿದ್ರು ಸರ್, ಯಾರು ಕೂಡ ಥಿಯೇಟ್ರಿಗೆ ಬರ್ದೇ ಸಿನಿಮಾ ಚೆನ್ನಾಗಿಲ್ಲ ಅಂತ ಅಂದರು, ಹಾಗೆ ಹೀಗೆ ಅಂತ ತುಂಬ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ರು. ಪ್ರೇಮಲೋಕ 2ನ ವರ್ಕ್ ಆಗುತ್ತಾ ಅನ್ನೋಂಥದ್ದು ಮಾತಾಡೋದಾಯಿತು ಅಂತಂದರೆ, ಒಂದು ಈಗಿನ ಒಂದು ಆಡಿಯನ್ಸ್ ಥಾಟು, ಈಗಿನ ಒಂದು ಆಡಿಯನ್ಸ್ ವ್ಯೂ ಏನಿದೆ, ಅವರ ಒಂದು ಫೋಕಸಿಂಗ್ ಏನಿದೆ, ಸೊ ಆ ಒಂದು ವಿಜುವಲಲ್ಲಿ ಸಿನಿಮಾನ ಮಾಡೋಕ್ಕೆ ಟ್ರೈ ಮಾಡಿದ್ರೆ ತುಂಬ ಒಳ್ಳೇದು ಅಂತ ಅಂದ್ಕೊಳ್ತೀನಿ. ಸೊ ಈ ಸಿನಿಮಾದಲ್ಲಿ 25 ಸಾಂಗ್ಸ್ಗಳಿರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ 25 ಸಾಂಗ್ಸ್ಗಳು ಅನ್ನೋದಕ್ಕಿಂತ ಈಗಿನ ಒಂದು ಜನ್ರೇಷನ್ನ ಈಗಿನ ಒಂದು ಫಾರ್ಮೆಟನ್ನು ಫಾಲೋ ಮಾಡಿದ್ರೆ ರವಿ ಸರು ಒಂದು ಬೆಟರ್ ಅಂತ ನಾನು ಅಂದ್ಕೊಳ್ತೀನಿ. ಸೊ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಆಡಿಯನ್ಸ್ದು ವಿಷನ್ ತುಂಬ ಚೇಂಜ್ ಆಗಿದೆ. ಸೊ ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ತುಂಬಾ ಒಂದು ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಸೊ ಎಕ್ಸಾಂಪಲ್ ಆಗಿ ಮುಂಗಾರು ಮಳೆ ಸಿನಿಮಾ ಬಂದಿತ್ತು. ಸೊ ಅದೇ ರೀತಿಯಾದ ಮುಂಗಾರು ಮಳೆ ಸಿನಿಮಾ ಮತ್ತೆ ತೆಗೆದ್ರು ಕೂಡ ಜನ ಥಿಯೇಟ್ರಿಗೆ ಹೋಗಿ ಯಾರು ಸಿನಿಮಾ ನೋಡಲ್ಲ. ಸೊ ಆಡಿಯನ್ಸ್ ಮೈಂಡ್ಸೆಟ್ ಏನಾಗಿದೆ, ಒಂದು ಸಿನಿಮಾದ ವಿಜುವಲೈಟಿ, ಒಂದು ಸಿನಿಮಾದ ಒಂದು ಸ್ಪೆಸಿಫಿಕ್ ಆಗಿರುವಂಥ ಕೆಲವೊಂದು ಸ್ಟೋರಿ ಆಗಿರ್ಬೋದು. ಲೈಕ್ ಕಾಂತಾರ ಸಿನಿಮಾ, ನಾವು ಯಾವತ್ತೂ ಕೂಡ ಆ ರೀತಿಯಾದಂಥ ಯೋಚನೆಯಲ್ಲಿ ಆ ಥರದ್ದೊಂದು ಸಿನಿಮಾ ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಆ ರೀತಿಯಾದಂಥ ಕಥೆ ಇತ್ತು, ಆ ರೀತಿಯಾದಂಥ ಕ್ಯಾರೆಕ್ಟರ್ಸ್ಗಳು ಹೊಸದಾಗಿ ಬಿಲ್ಡ್ ಆಗಿತ್ತು. ಸೊ ಅದೇ ರೀತಿಯಾಗಿ ಪ್ರೇಮಲೋಕ 2 ಸಿನಿಮಾ ಕೂಡ ಬರ್ತಾ ಇರುವಂಥದ್ದು. ಸೊ ಒಂದು ಸಜೆಷನ್ ಏನಪ್ಪ ಅಂದರೆ, ಈಗಿನ ಒಂದು ಕಾಲಮಾನಕ್ಕೆ ಇರುವ ಹಾಗೆ ಮಾಡಿದ್ರೆ ಸ್ವಲ್ಪ ತುಂಬ ಬೆಟರ್ ಆಗಿರುತ್ತೆ. ಸೊ ಯಾವುದೇ ರೀತಿಯಾದಂಥ ಒಂದು ಆಡಿಯನ್ಸ್ಗಳು ಕೈ ಬಿಡಲ್ಲ, ಹೊಸತನಕ್ಕೆ ಹೊಸದಾಗಿ ಏನೋ ಮಾಡ್ತಾ ಇದ್ದೀವಿ ಅಂದಾಗ. ಸೊ ಹಂಸಲೇಖ ಸರ್ ಅವರಾಗಿರ್ಬೋದು ಮತ್ತು ರವಿ ಸರ್ ಆಗಿರ್ಬೋದು, ಕಾಂಬಿನೇಷನ್ ಅಂತೂ ಸೂಪರ್ ಡೂಪರ್ ಹಿಟ್ಟು. ಬಟ್ ಈ ಒಂದು ಸಿನಿಮಾ ಪ್ರೇಮಲೋಕ 2 ಏನು ಬರ್ತಾ ಇದೆ, ಯಾವುದೇ ಒಂದು ಎಡಕು ತೊಡಕು ಆಗದೆ ಸೊ ಸಕ್ಸಸ್ಫುಲ್ ಆಗಬೇಕು ಅನ್ನೋದು ಒಂದು ನನ್ನ ಆಸೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದು ಗಮನಿಸೋದಾಯಿತು ಅಂತಂದರೆ, ಸಿನಿಮಾಗಳಿಗೆ ಆಡಿಷನ್ಸ್ಗಳನ್ನು ಮಾಡ್ತಾರೆ. ಬಟ್ ಈಗ ಲಾಸ್ಟ್ ಒಂದು ಇವೆಂಟಲ್ಲಿ ರವಿ ಸರ್ ಕೂಡ ಹೇಳಿದರು, ಸೊ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಕೂಡ ಸಿನಿಮಾದಲ್ಲಿ ಇರ್ತೀರಾ, ನೀವು ಕೂಡ ನಮ್ಮ ಜೊತೆ ಇರ್ತೀರಾ ಅಂತ ಹೇಳಿದ್ದಾರೆ. ನನ್ನ ಇನ್ಸ್ಟಾಗ್ರಾಮ್ ಐಡಿಗೆ ನಿಮ್ಮ ಫ್ಯಾಮಿಲಿ ಫೋಟೋಸ್ನ ಕಳಿಸಿ, ನಾನೇ ನಿಮ್ಮನ್ನು ಕರೆಸ್ಕೊಳ್ತೀನಿ ಅನ್ನೋವಂಥದ್ದು ಕೂಡ ಹೇಳಿದ್ದಾರೆ ಓಪನ್ ಆಗಿ. ಸೊ ಏನು ಮಾಡ್ತಾರೆ, ಏನು ಕತೆ, ಸೊ ನನಗಂತೂ ತುಂಬ ಕ್ಯೂರಿಯಾಸಿಟಿ ಇದೆ. ಮೇ 30ಕ್ಕೆ ಮುಹೂರ್ತ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ಬೋದು. ಆ್ಯಂಡ್ ಅದ್ರ ಬಗ್ಗೆ ತುಂಬ ಅಪ್ಡೇಟ್ಸ್ಗಳು ಕೂಡ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಓವರಾಲ್ ಆಗಿ ನಾನು ಹೇಳೋದಿಷ್ಟೇ, ಒಂದು ಸಿನಿಮಾನ ಒಂದು ವಿಷನ್ನಲ್ಲಿ ಈಗಿನ ಒಂದು ಜನ್ರೇಷನ್ ಫಾರ್ಮೆಟಲ್ಲಿ ಇಟ್ಕೊಂಡು ಮಾಡಿ ಖಂಡಿತವಾಗ್ಲೂ ಕೂಡ ಹಿಟ್ ಆಗುತ್ತೆ. ಆ್ಯಂಡ್ ಕೆಲವೊಬ್ಬರು ಅಭಿಪ್ರಾಯಗಳು ಇರುವಂಥದ್ದು, ಪ್ರೇಮಲೋಕ 2 ಮೇಲೆ ಎಕ್ಸ್ಪೆಕ್ಟೇಷನ್ ತುಂಬಾ ಇರುವಂಥದ್ದು. ಸೊ ಈ ಒಂದು ಸಿನಿಮಾಗೆ ಕಾಯ್ತಾ ಇದ್ದಾರೆ, ತುಂಬ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ರವಿ ಸರ್ ಅಭಿಮಾನಿಗಳಾಗಿರ್ಬೋದು, ಸಿನಿ ರಸಿಕರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ವೇಟ್ ಮಾಡ್ತಾರೆ, ಇನ್ಕ್ಲೂಡಿಂಗ್ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ ಯಾವ ರೀತಿ ಪೋರ್ಟ್ರೇ ಮಾಡ್ತಾರೆ ರವಿ ಸರ್ ಅಂತ. ಸೊ ಈ ಸಿನಿಮಾ ಯಾವ ಚಿತ್ರತಂಡ ಅಂದರೆ ಲೈಕ್ ಚಿತ್ರತಂಡದಲ್ಲಿ ಯಾರ್ಯಾರು ಇರ್ತಾರೆ ಅನ್ನುವಂಥದ್ದು, ಏನೆಲ್ಲ ಇರ್ತಾರೆ ಅನ್ನೋದು ಫಸ್ಟು ರಿವೀಲ್ ಮಾಡಲಿ. ಆ್ಯಂಡ್ ಇದ್ರ ಬಗ್ಗೆ ಮುಂದೆ ಬರುವ ದಿನಗಳಲ್ಲಿ ಅಪ್ಡೇಟ್ಸ್ ಕೊಡಲಿ.
ಸೊ ನನಗೆ ಓವರಾಲ್ ಆಗಿ ಸಿನಿಮಾ ಬಗ್ಗೆ ಅನಿಸಿದ್ದು ಹೀಗೆ. ಸೊ ಲಾಸ್ಟ್ ಅವ್ರು ಕಳೆದ ಒಂದು ಸಿನಿಮಾ ರವಿ ಬೋಪಣ್ಣ ಒಂದು ಸಿನಿಮಾದ ಅವ್ರಿಗೆ ತುಂಬ ಡಿಸಪಾಯಿಂಟ್ ಮಾಡಿತ್ತು. ಬಟ್ ಈ ಸಿನಿಮಾದಲ್ಲಿ ತುಂಬ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಪ್ರೇಮ ಲೋಕ 2ನ ಬಿಲ್ಡ್ ಮಾಡ್ತಾ ಇರುವಂಥದ್ದು. ಸೊ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್ ಅಂತ ಅಡ್ವಾನ್ಸ್ ಆಗಿ ಹೇಳ್ತಾ, ಸೊ ಇದಾಗಿತ್ತು ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ನಿಮಗೇನು ಅನಿಸುತ್ತೆ ರವಿ ಸರ್ ಅವರ ಒಂದು ಈ ಸಿನಿಮಾದ ಪ್ರೇಮಲೋಕ 2 ಸಿನಿಮಾದ ಬಗ್ಗೆ ಹೇಗೆ ಅನಿಸುತ್ತೆ, ಅಥವಾ ಈ ಪ್ರೇಮಲೋಕ 2 ಸಿನಿಮಾ ಹೇಗೆಲ್ಲ ಒಂದು ರೀತಿಯಲ್ಲಿ ಮಾಡ್ಬೋದು, ನಿಮ್ದೇನಾದರೂ ಒಂದು ಐಡಿಯಾಸ್ಗಳಿದ್ದರೆ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನನಗೆ ತಿಳಿಸಿ, ಅದಕ್ಕೆ ನಾನು ರಿಪ್ಲೈ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.